ನನ್ನ ಹೆಸರು ಅನಂತ ಅಂತ, ಮೈಸೂರಿಂದ. ನಾನು ಐ ಆಮ್ 62 ಇಯರ್ಸ್. ಎಲ್ಲರೂ ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡ್ತಾರೆ, ನಾನು ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡೋದಿಲ್ಲ. ನಾನು ಡೇಟ್ ಆಫ್ ಡೆತ್ ಬರೆದಿಟ್ಟಿದ್ದೀನಿ ಗುರುಗಳ ಅಡ್ವೈಸ್ ಪ್ರಕಾರ. ಐ ವಿಶ್ ಟು ಕಂಪ್ಲೀಟ್ 100 ಇಯರ್ಸ್ ಆ್ಯಂಡ್ ಐ ವಾಂಟ್ ಟು ಬಿ ಹೆಲ್ತಿ ಟಿಲ್ ದ ಲಾಸ್ಟ್ ಡೇಟ್. ಓಕೆ, ದೆನ್ ದುಡ್ಡಿನ ವಿಷಯ ಬಂದಾಗ ನಾನು ಇಲ್ಲಿ ಸೆಪ್ಟೆಂಬರ್ 28ನೇ ತಾರೀಕು ಮೊದಲು ಕ್ಲಾಸ್ ಬಂದಿದ್ದು. ಅದಾದ ನಂತರ ನಾನು 4ನೇ ಕ್ಲಾಸ್ ಇದು. ನನಗೆ 26,757 ರೂಪೀಸ್ ಬಂದಿದೆ, ಎಲ್ಲ ನಮ್ಮ ಹಳೆ ಪ್ರಾಪರ್ಟಿ ಸೆಟಲ್ಮೆಂಟ್ದು. ಓಕೆ, ನಾನು ಬೇಸಿಕಲಿ ಇಂಜಿನಿಯರು. ನಾನು ಇಲ್ಲಿ ಬೆಂಗಳೂರಿನಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ವೀಕೆಂಡ್ ನಾನು ವಾಪಸ್ ಊರಿಗೆ ಹೋಗ್ತೀನಿ. ಈಗ ನೋಡಿ, ನಾನು ಎಲೆಕ್ಟ್ರಿಕಲ್ ಸಾಫ್ಟ್ವೇರ್ ಮೇಲೆ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಹೀಗೆ ಯಾರೋ ಒಬ್ಬರು ಬಂದರು, ಅವ್ರಿಗೆ ನಾನೊಂದು ಸುಮ್ಮನೆ ಅಪ್ರಾಕ್ಸಿಮೇಟಾಗಿ ಒಂದು ಕೊಟೇಶನ್ ಕೊಟ್ಟೆ. ಇಟ್ ವಿಲ್ ಕಾಸ್ಟ್ ಅರೌಂಡ್ 27 lakhs ಅಂತ. ಈಗ ಅದು ಡೀಲ್ ಥ್ರೂ ಆಗಿದೆ, ನಾಡಿದ್ದು ಅಡ್ವಾನ್ಸ್ ಆಗ್ತಾಯಿದೆ. ಈ ಮಂತ್ ಎಂಡ್ ಒಳಗಡೆ ನನಗೆ 25 ಲಕ್ಷ ಬರುತ್ತೆ. ಇದು ದುಡ್ಡು ಎಲ್ಲರಿಗೂ ಬರ್ತದೆ, ಎಲ್ಲರಿಗೂ ಬಂದಿದೆ. ಒಂದು ಕೋರ್ಟ್ ಕೇಸು 2014ನೇ ಇಸ್ವಿಯಿಂದ ನನ್ನ ಮೇಲೆ ನಡೀತಿತ್ತು ಫಾರ್ ರಿಕವರಿ ಆಫ್ ಅರೌಂಡ್ 12 lakhs. ನಾನು ಇದು ಕಂಟೆಸ್ಟ್ ಮಾಡಲಿಲ್ಲ. ಹಾಕಿ ಬಡ್ಡಿ ಮೇಲೆ ಬಡ್ಡಿ ಹಾಕಿ ಸಮನ್ಸ್ ಏನೆಲ್ಲ ಕಳಿಸಿದ್ರು. ಈಗ 4 ತಿಂಗಳ ಮುಂಚೆ ನಾನು ಲಾಯರ್ನ ಕನ್ಸಲ್ಟ್ ಮಾಡಿದೆ, ಅವ್ರಿಗೆ ಫೀಸು ಎಲ್ಲ ಕೊಟ್ಟೆ. ಮತ್ತು 28ನೇ ತಾರೀಕು ಹಿಯರಿಂಗ್ ಇತ್ತು. ನಾನು ಬರೋದಿಲ್ಲ, ಇದು ಕೇಸ್ ವಜಾ ಆದರೆ ಸಾಕು ಅಂತ ಹೇಳ್ಬಿಟ್ಟು ಅಫರ್ಮೇಷನ್ ಹಾಕ್ಕೊಂಡೆ. 4ನೇ ದಿನ 28th ಈವ್ನಿಂಗು ಲಾಯರ್ ಫೋನ್ ಮಾಡಿದ್ರು, ಕೇಸ್ ವಜಾ ಆಗಿದೆ ಅಂತ ಮೈಸೂರು ಕೋರ್ಟಲ್ಲಿ. ನಮಸ್ಕಾರ ಸರ್, ಸಮೀರ್ ಅಂತೇಳಿ. ನಾನು ಮೂಲತಃ ಬಳ್ಳಾರಿ ಡಿಸ್ಟ್ರಿಕ್ಟಿಂದ ಬಂದಿದ್ದೀನಿ. ಕಳೆದ 23 ವರ್ಷದಿಂದ ಬೆಂಗಳೂರಲ್ಲಿದ್ದೀನಿ. ನಂದು ವೃತ್ತಿ ಬಂದು ಆಡಿಟರ್ ಆಗಿದ್ದೀನಿ. ಆಗಸ್ಟ್ ಮಂತಲ್ಲಿ ಈ ಒಂದು ಪ್ರೋಗ್ರಾಮ್ ನನ್ನ ಮಿಸ್ಸಸ್ ಜೊತೆಗೆ ಅಟೆಂಡ್ ಮಾಡಿದೆ. ತುಂಬ ಇನ್ಸ್ಪೈರ್ ಆದೆ. ಯಾಕಂದರೆ ಇಲ್ಲಿ ಯಾವುದೇ ಥರದ ಜಾತಿ ಭೇದ ಇಲ್ಲ ಅನ್ನೋದೊಂದು ಪಾಯಿಂಟ್ ಫಸ್ಟ್ ನನಗೆ ರೀಚ್ ಆಗಿದ್ದು. 2ನೇ ಪಾಯಿಂಟು, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ನಾವು ನೋಡ್ತಿರೋದು ಮನಿ. ನಾವೆಲ್ಲರೂ ಕಷ್ಟಪಡ್ತಿರೋದು ಮನಿಗೋಸ್ಕರ, ರೈಟ್ ಅಲ್ವಾ? ಇದೊಂದು 2ನೇ ಇನ್ಸ್ಪೈರು. 3ನೇದು, ನಾವು ನಿಜವಾಗ್ಲೂ ಎಲ್ಲರ ಜೊತೆ ಒಂದು ಪ್ರೀತಿ ವಿಶ್ವಾಸದಿಂದ ಇರಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಅದು ನಮಗೆ ನಿಜವಾಗ್ಲೂ ಎಲ್ಲಿ ತೊಗೊಂಡು ಹೋಗ್ತದೆ ಅನ್ನೋದು ಇಲ್ಲಿರ್ತಕ್ಕಂಥ ಎಲ್ಲ ನಿದರ್ಶನಗಳು. ಸುಮಾರು ಒಂದು 50 ಲಕ್ಷ ನಾನು ನನ್ನ ಕ್ಲೈಂಟ್ಸ್ ಕಡೆಯಿಂದ ಬಿಟ್ಟಿದ್ದೆ. ಕಾರಣ ಏನಂತಂದರೆ, ನಾನು ಒಂದು ಸೈಟ್ ಪರ್ಚೇಸ್ ಮಾಡಿದ್ದೆ, ಅಲ್ಲಿ ಕನ್ಸ್ಟ್ರಕ್ಷನ್ಗೆ ಅದು ಯೂಸ್ ಆಗುತ್ತೆ ಅಂತ ಬಿಟ್ಟಿದ್ದೆ. ಬಟ್ ಆದಮೇಲೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಗೊತ್ತಾಯಿತು. ನಾನು ಇಮಿಡಿಯೇಟ್ ಡಿಸಿಷನ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ಸೆಪ್ಟೆಂಬರ್ 9ಕ್ಕೆ ನಾನು ಒಂದು ವಂಡರ್ಫುಲ್ ಮನೆಯನ್ನು 1,24,00,000ಕ್ಕೆ ಬುಕ್ ಮಾಡಿದ್ದೀನಿ. ನನಗೆ ಅಲ್ಲಿ 50 ಲಕ್ಷ ದುಡ್ಡು ಬರುವಾಗ ಸರ್ ಹೇಳಿದ ಅಪಾರ್ಟ್ಮೇಷನ್ನ ಕರೆಕ್ಟಾಗಿ ಮಾಡ್ತಾ ಬಂದಿದ್ದಕ್ಕೆ 40,58,000 ರೂಪಾಯಿ ಕಲೆಕ್ಷನ್ ಮಾಡಿದ್ದೀನಿ. ವಾವ್, ಸೂಪರ್. ಜೊತೆಗೆ ಈ ಸಂಕ್ರಾಂತಿ ಹಬ್ಬ ಆದ ತಕ್ಷಣ 15ನೇ ತಾರೀಕಿಗೆ ನನ್ನ ಫ್ಯಾಮಿಲಿ ಜೊತೆಗೆ ನಾನು ನನ್ನ ಮನೆಯನ್ನು ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದೀನಿ. ಜೊತೆಗೆ 1 ಕೋಟಿ ಲೋನ್ ಸಹ ನನಗೆ ಸಿಕ್ಕಿದೆ. ಕಾರಣ ಯಾಕೆ ಈ ಲೋನ್ ತೊಗೊಂಡೆ ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಗೆ ಮುಂದೆ ಬೆಳೀಲಿಕ್ಕೆ ಒಂದು ಪುಷ್ ಬೇಕಂತೆ. ಸೊ ನಾನು ಈ ಒಂದು ಅಪಾರ್ಟ್ಮೇಷನ್ ಮಾಡ್ತಾ ಇವತ್ತು ನಾನು ಅಟೆಂಡ್ ಮಾಡ್ತಾ ಇರ್ತಿರೋದು ಪ್ರೋಗ್ರಾಮ್ ಬಂದ್ಬಿಟ್ಟು 100 ಕೋಟಿ. 1 ಕೋಟಿ ಲೆಕ್ಕ ಇಲ್ಲ ನನಗೆ. 2024 ಕಂಪ್ಲೀಟ್ ಆದ್ರಲ್ಲಿ ಇದೇ ಸ್ಟೇಜ್ ಮೇಲೆ ಬಂದು ನಾನು ಅನೌನ್ಸ್ ಮಾಡ್ತೀನಿ, 1 ಕೋಟಿ ಸಾಲ ಕಂಪ್ಲೀಟ್ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್. ನನ್ನ ಹೆಸರು ರಘು ಅಂತ, ಮಾದೂರು ತಾಲೂಕು, ಕೋಲಾರ ಜಿಲ್ಲೆಯಿಂದ ಬಂದಿದ್ದೀನಿ. ನಾನು ಇಲ್ಲೇನೋ ಬಂದು ನಿಂತ್ಕೊಳ್ಳೋ ಕಾರಣ ನನ್ನ ಸ್ಟ್ರಗಲ್ಸ್. ಯಾಕೆಂದರೆ ನಾನು 2017ರಲ್ಲಿ ನನಗೆ ಡಯಾಬಿಟಿಸ್ ಅಟ್ಯಾಕ್ ಆಯಿತು. ಅದೇ ಟೈಮಲ್ಲಿ ನಾನು ಕಂಪ್ನಿಯಲ್ಲಿ ಹೋಗ್ತಾಯಿದ್ದೆ. ಹೈ ಪ್ರೆಷರ್ ಇತ್ತು, ಆಡಿಟ್ ಇತ್ತು, ಎಲ್ಲ ಲೀಡ್ ಮಾಡ್ತಾಯಿದ್ದೆ. ಬಟ್ ಡಯಾಬಿಟಿಸ್ ಅಟ್ಯಾಕ್ ಆಯಿತು, ಮತ್ತು ಥೈರಾಯ್ಡ್ ಅಟ್ಯಾಕ್ ಆಯಿತು. ನನ್ನ ಪರ್ಸ್ನಾಲಿಟಿ ಮತ್ತು ನನ್ನ ವೇ ಆಫ್ ಟಾಕಿಂಗು ಎಲ್ಲ ನಾನು ಅಲ್ಲಿ ಕಳ್ಕೊಂಬಿಟ್ಟು ಆವಾಗ ಮನೆಯಲ್ಲಿ ಯೋಚನೆ ಮಾಡ್ತಾಯಿದ್ದೆ ಏನು ಮಾಡಬೇಕು ಅಂತ. ಆವಾಗ ನನಗೇನು ಗೊತ್ತಾಗ್ತಾಯಿಲ್ಲ, ರಿಸೈನ್ ಮಾಡಬೇಕು ಅನಿಸ್ತು. ಮನೇಲಿ ಬಂದು ನಾನು ಡಿಸ್ಕಷನ್ ಮಾಡಿದೆ ನಮ್ಮ ಹೆಂಡತಿ ಮತ್ತು ನಮ್ಮ ಅಮ್ಮ ಹತ್ರ. ನಮ್ಮ ಹೆಂಡತಿ ಕೆಲಸಕ್ಕೆ ಕಳ್ಕೊಂಬಿಟ್ಟು ಜೀವನ ಮಾಡೋದು ಹೆಂಗೆ ಅಂದರು. ಬಟ್ ನಮ್ಮ ತಾಯಿ ಧೈರ್ಯ ಕೊಟ್ಟರು, ನೀನು ಉಸಿರಿದ್ರೆ ಉಪ್ಪು ತಿನ್ಕೊಂಡು ಬದುಕೋದು, ರಿಸೈನ್ ಮಾಡು ಅಂತ. ನಾನು ಡಯಾಬಿಟಿಸು ಮತ್ತು ಥೈರಾಯ್ಡ್ನ ನನ್ನಲ್ಲಿ ಒಂದು ಕಿಚ್ಚಿತ್ತು, ಇದು ವಾಸಿ ಆಗೇ ಆಗುತ್ತೆ, ಇದು ವಾಸಿ ಆಗಿದ್ದು ಕಾಯಿಲೆ ಅಂತ. 3 ವರ್ಷ ಅದಕ್ಕೋಸ್ಕರ ದುಡ್ದೆ. ನಾನೀಗ ಡಯಾಬಿಟಿಸು ಮತ್ತು ಥೈರಾಯ್ಡಿಂದ ಹೊರಗಡೆ ಬಂದಿದ್ದೀನಿ. ನಾನು ವೆಯ್ಟು 75 ಇತ್ತು, ಮತ್ತು ನನ್ನ ಡ್ರಾಪ್ ಆಗಿದ್ದು 58 ಇತ್ತು. ಈಗ ನಾನು 76 ಅಚೀವ್ ಮಾಡಿದ್ದೀನಿ. ಮತ್ತು ಅದೇ ಟೈಮಲ್ಲಿ ನನಗೆ ಮನಿ ಇಶ್ಯೂನೂ ಬಂತು. ಮನಿ ಇಶ್ಯೂ ಬಂದಾಗ ನನಗೆ ಏನು ಮಾಡಬೇಕು ಅಂತ ನಂಗೆ ಸಲಹೆ ಗೊತ್ತಾಗಿಲ್ಲ. ನನ್ನ ಹತ್ರ ಎಲ್ಲ ಇತ್ತು, ಆದರೂ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆವಾಗ ನಾನು ಗುರುಗಳ ಕ್ಲಾಸ್ಗೆ ಬಂದೆ. ಒಂದು ಕ್ಲಾಸ್ ಅಟೆಂಡ್ ಆಗಿಬಿಟ್ಟು ಅಲ್ಲೇ ಚಂದಾಪುರದಲ್ಲಿ ಮೀಟ್ ಆದೆ. ನಾನು ಗುರುಗಳನ್ನ ಮೀಟ್ ಆದಾಗ ಗುರುಗಳು ಹೇಳಿದ್ರು, ನಾನು ಒಂದು ಸೈಟು ಅವ್ರ ಬಗ್ಗೆ ಫೋಟೋ ಎಲ್ಲ ತೊಗೊಂಡೋಗಿ ನೋಡಿಸ್ದೆ. ಅದಕ್ಕೆ ದಾರಿನೇ ಇಲ್ಲ ಸೇಲ್ ಮಾಡಬೇಕಂದ್ರೆ, ತೊಗೊಂಡೋಗಿ ಬರ್ತಾ ಇಲ್ಲ. ಆ ಗುರುಗಳು ಅಷ್ಟೇ ಹೇಳಿದ್ರು, ಹೌದು ಹೆಂಗೆ ಸೇಲ್ ಆಗುತ್ತೆ ಅಂತ. ಆದರೂ ಗುರುಗಳು ಹೇಳಿದ್ರು, ವಿಶ್ವನ್ ನಂಬು, ಏನು ಹೇಳಿದ ಅಪರ್ಮೇಷನ್ ಮಾಡು ಹಿಂಗೆ ಅಂತ. ನನಗೆ ಅದು ಬೇರೆ ರೀತಿ, ಬೇರೆ ಜಮೀನಿತ್ತು, ಅದಕ್ಕೆ ಬೇರೆಯವ್ರು ತೊಗೊಂಡು ನಮ್ಮ ಸಾಲ ತೀರಿಸ್ದೆ. ಎಲ್ಲ ಆಗರ್ಭ ಶ್ರೀಬಂಧರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಕೃಷ್ಣಮೂರ್ತಿ ಅಂತೇಳಿ, ನಾನು ಹೊಸ ರೋಡಿಂದ ಬಂದಿದ್ದೇನೆ, ಎಲೆಕ್ಟ್ರಾನಿಕ್ ಸಿಟಿ.
ನಾನು ಫಸ್ಟು ಅಟೆಂಡ್ ಮಾಡಿದ್ದು ಗುರೂಜಿದು ಫೆಬ್ರವರಿ 5th ಲಾಸ್ಟ್ ಇಯರು. ಆ್ಯಕ್ಚುಲಿ ಅವ್ರು ತುಂಬ ಅಫಾರ್ಮೇಷನ್ ಎಲ್ಲ ಹೇಳ್ಕೊಟ್ಟಿದ್ರು, ನಾನೇನು ಅಷ್ಟೊಂದು ಫಾಲೋ ಮಾಡಿಲ್ಲ, ಯಾಕೆಂದ್ರೆ ನಾನು ಟೀಚರು. ನನಗೂ ಗೊತ್ತಿರೋದು ನನಗೆಲ್ಲ ಗೊತ್ತು ಅಂದ್ಕೊಂಡಿದ್ದೆ. ಬಟ್ ಅವ್ರನ್ನ ಪರ್ಸ್ನಲ್ ಮೀಟ್ ಆದಾಗ ಅವ್ರು ಕೇಳಿದ್ರು, ಪರ್ಸಲ್ಲಿ 9,000 ಇಟ್ಟಿದ್ದೀರಾ, ವಿಷನ್ ಬೋರ್ಡ್ ಇಟ್ಕೊಂಡಿದ್ದೀರಾ ಅಂತೇಳಿ. ನಂದು 20 lakh ಡೆಬಿಟ್ಸ್ ಎಲ್ಲ ಇತ್ತು, ಬಿಕಾಸ್ ಆಫ್ ನಂದೊಂದು 5 ಬ್ರಾಂಚಸ್ ಇತ್ತು. ಬಟ್ ಐ ಡೋಂಟ್ ನೋ ಹೌ ಟು ರನ್ ದ ಬಿಸ್ನೆಸ್. ಅವ್ರ ಕ್ಲಾಸಲ್ಲಿ ಒಂದು ಮಾತು ಹೇಳಿದರು, ಮನುಷ್ಯ 4 ಸೈಕಲಲ್ಲಿ ತನ್ನ ಒಂದು ಸಕ್ಸಸ್ಸನ್ನು ಕಾಣ್ತಾನೆ. ಅಕ್ಟೋಬರಲ್ಲಿ ಕ್ಲಾಸಿಗೆ ಬಂದು ಜಾಯ್ನ್ ಆದೆ ಸರ್. ಆ ಟೈಮಲ್ಲಿ ಏನೋ ಒಂದು ಕನ್ಫ್ಯೂಷನಲ್ಲೇ ಬಂದೆ ನಾನು. ಕನ್ಫ್ಯೂಷನ್ ಬಂದು ನಾನು ಕ್ಲಾಸ್ ಅಟೆಂಡ್ ಮಾಡಿದೆ. ಕ್ಲಾಸ್ ಅಟೆಂಡ್ ಮಾಡಿ ಹೋದ ತಕ್ಷಣ ಅನಿಸ್ತು, ಇದು ಅಫರ್ಮೇಷನ್ದು ಎಲ್ಲ ಹಂಗೆ ಕೇಳ್ತಿದ್ದೆ, ಎಲ್ಲರೂ ತಲೆ ಹಾಕ್ಸೋದಲ್ಲ. ನನಗೊಂದು ಪ್ರಾಕ್ಟಿಕಲ್ ಬೇಕಾಗಿತ್ತು. ಯಾವ ಥರ ಪ್ರಾಕ್ಟಿಕಲ್ ನಾನು ಮಾಡಿದೆ, ನನ್ನ ಫ್ರೆಂಡ್ ಇದ್ದ ಒಬ್ಬ, ಅವು ಹೀಸ್ ಮೈ BE ಕ್ಲಾಸ್ಮೇಟ್ಸ್. ನಾನು ಆ ಟೈಮಲ್ಲಿ ಏನು ಮಾಡಿದೆ, ಅವ್ನು ಪ್ರತಿ ದಿವಸ ನನ್ನ ಹತ್ರ ರೊಕ್ಕ ತೊಗೊಳ್ತಾ ಹೋಗ್ತಾ ಇದ್ದ. ಇವ್ನು ಪ್ರತಿದಿನ ನನ್ನ ಹತ್ರ ರೊಕ್ಕ ತೊಗೋತಾ ಅಂದ್ರೆ ನಾನು ಇವ್ನು ಅಫರ್ಮೇಷನ್ ಮಾಡಿ ನನಗೆ ರೊಕ್ಕ ಹಾಕ್ತಾನೆ ಒಂದು ಪ್ರಾಕ್ಟಿಕಲ್ ಮಾಡಿದೆ. ಅವ್ನು ಎಲ್ಲೋ ಬೇರೆ ಕಡೆ ಇದ್ದ. ನಾ ಅಫರ್ಮೇಷನ್ ಮಾಡಿದ ನೆಕ್ಸ್ಟ್ ಟೈಮೇ ಒಂದು 5,000 ರೂಪಾಯಿ ನನಗೆ ಹಾಕಿದೆ ಸರ್. ಆಮೇಲೆ ದೆನ್ ಐ ಕನ್ಫರ್ಮ್. ಆಮೇಲೆ ನಾನು ಏನೋ ಬಿಸ್ನೆಸ್ ಇತ್ತು ಸರ್. ಆ್ಯಕ್ಚುಲಿ ಒಂದೆಲ್ಲ ಫ್ಯಾಮ್ಲಿ ಇರೋದು ಬಿಸ್ನೆಸ್ ಫ್ಯಾಮ್ಲಿ. ಸ್ವಲ್ಪ ಅದರಲ್ಲಿ ಭಾಳ ಎಲ್ಲ ನಾನು ಡೆಟ್ ಮಾಡ್ಕೊಂಡಿದ್ದೆ, ನಾನೇ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡ್ಕೊಂಡಿದ್ದೆ. ಬಟ್ ಏನೋ ಗುರುಗಳು ಹೇಳಿದ ಅಫರ್ಮೇಷನಿಂದ ಮತ್ತು ಅದು ಏನು ಟ್ಯಾಕ್ಟಿಕ್ಸ್ ಏನು ಹೇಳ್ಕೊಟ್ಟಲ್ಲ, ಅದರಿಂದ ನಾನು ಹೆಚ್ಚು ಕಡಿಮೆ 1 ವರ್ಷ ಆಯಿತು. 1 ವರ್ಷದಲ್ಲಿ 70 to 80 lakhs ಕಟ್ ಮಾಡಿದ್ದೀನಿ ಸರ್. ಈಗ ಪ್ರೊಸೆಸಿಂಗ್ ಚೆನ್ನಾಗಿ ಆಗ್ತಾಯಿದೆ. ಮುಂದೆ ಫಾರ್ವರ್ಡ್ ಮತ್ತೆ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಇಯರನ್ನು ಪ್ರಾಫಿಟ್ ತೋರಿಸ್ತೀನಿ ಸರ್ ಅಷ್ಟೇ.